ಆಗ್ತದೆ. ಅಧಿಕಾರ ಹಸ್ತಾಂತರ ಮಾತನಾಡಿರುವವರಿಗೆ ಚೆಕ್ಮೇಟ್. ಕುರ್ಚಿ ತ್ಯಾಗಕ್ಕೆ ಸಜ್ಜಾಗಿದ್ದಾರಾ ಹಾಗಾದ್ರೆ ಸಿದ್ದರಾಮಯ್ಯ? ಆಪ್ತ ಶಿಷ್ಯನಿಗೆ ಪಟ್ಟಾಭಿಷೇಕ ಮಾಡ್ತಾರಾ ಮುಖ್ಯಮಂತ್ರಿಗಳು? ಅಹಿಂದ ನಾಯಕನಿಗೆ ಸಿಎಂ ಪಟ್ಟ ಕಟ್ತಾರಾ ಸಿದ್ದರಾಮಯ್ಯ? ಸತೀಶ್ ಹೆಸರಲ್ಲಿ ಎದುರಾಳಿಗಳ ಬಾಯಿ ಮುಚ್ಚಿಸೋಕೆ ಮುಂದಾಗ್ತಿದ್ದಾರಾ ಮುಖ್ಯಮಂತ್ರಿಗಳು? ರಾಜಕೀಯ ಚಾಣಾಕ್ಯ ನೀತಿಯನ್ನ ಅನುಸರಿಸಿದ್ರ ಸಿದ್ದರಾಮಯ್ಯ ಅನ್ನೋ ಕುತೂಹಲಕ್ಕೆ ಯತೀಂದ್ರ ಅವರ ಮಾತುಗಳು ಕಾರಣವಾಗ್ತಾ ಇದೆ. ಸಿಎಂ ಸ್ಥಾನದ ಆಕಾಂಕ್ಷಿ ಅಲ್ಲ ಅಂತ ಹೇಳಿ ಚೆಕ್ಮೇಟ್ ಇಟ್ರ. ಸಿಎಂ ಸ್ಥಾನದಿಂದ ಹಿಂದೆ ಸರಿದಿದ್ದೇನೆ ಅಂತ ಹೇಳಿ ಕಳೆದ ವಾರವಷ್ಟೇ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನ ನೀಡಿದ್ರು. ಇದೀಗ ಮತ್ತೆ ಒಂದೇ ವಾರದ ಅಂತರದಲ್ಲೇ ಸತೀಶ್ ಜಾರಕಿಹೊಳಿ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಅನ್ನೋ ಚರ್ಚೆ ಮುನ್ನೆಲೆಗೆ ಬರ್ತಾ ಇದೆ. ಜಾರಕಿಹೊಳಿ ಅವರು ಕೂಡ ಸಿಎಂ ರೇಸ್ ಗಳಿದ್ದಾರೆ. ಇಲ್ಲ ಅದನ್ನ ನಾವು ಬಿಟ್ಟಿದ್ವಿ, ಬಹಳ ಸಾಧ್ಯ ಬಿಟ್ಟದು. ಈಗಿಲ್ಲ ಎಲ್ಲ ಪ್ರಶ್ನೆ ಸುಮಾರು ಒಂದು ವರ್ಷದಿಂದ ಬಿಟ್ಟಿದ್ವಿ. ಅದು ಈಗಿಲ್ಲ. ಅದು ಚೇಂಜ್ ಆಗುವ ಲಕ್ಷಣಗಳಿದೆಯೋ ಯಾವ್ದ್ರೆ ಸಿಎಂ ಸ್ಥಾನ ಚೇಂಜ್ ಆಗುವ ಲಕ್ಷಣಗಳಿದೆಯಾ? ಅದನ್ನ ರೈಟ್ ಪರ್ಸನ್ ಕೇಳಿ ರೈಟ್ ಉತ್ತರ ನಿಮ್ಗೆ ಸಿಗುದು. ಈಗ ನಮ್ಮ ಕೇಳಿ ನಾವೇನ್ ಹೇಳೋದು? ಈಗ ನಮ್ಮ ಪಕ್ಷದಲ್ಲಿ ಇದೀವಿ ಕರೆಕ್ಟ್, ಆದ್ರೆ ಅದಕ್ಕೆ ಉತ್ತರ ಕೊಡೋದಂತ ಸ್ಥಾನದಲ್ಲಿ ನಾವಿಲ್ಲ. ಯಾಕಂದ್ರೆ ಪೊಲಿಟಿಕಲಿ ನಿಮ್ಮ ಊರು ಅಥವಾ ನಿಮ್ಮ ಹೆಸರು ಬಹಳ ದೊಡ್ಡ ದೊಡ್ಡ ಸೌಂಡ್ ಮಾಡ್ತಾ ಇರೋದು. ಇಲ್ಲ ನಾವ್ ಇಲ್ಲವೇ ಇಲ್ಲ, ಹೇಳಿದೀವಿ ಮುಂಚೆನೆ ಹೇಳಿದೀವಿ. ಅದ್ರದ್ದು ನಮ್ದು ಇಲ್ಲವೇ ಇಲ್ಲ ಅಂತ. ತಂದೆಯವರು ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿ ಇದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿಪರವಾದಂತಹ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಳೋಕೆ ಒಬ್ಬರು ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿಯನ್ನು ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತಹ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಹಾಗಾಗಿ ಈ ರೀತಿ ಒಂದು ತತ್ವಬದ್ಧತೆ ಇರುವಂತಹ ನಾಯಕ ಸಿಗೋದು ಬಹಳ ಕಷ್ಟ. ಅಂತ ಕೆಲಸನ ಜಾರಕಿಹೊಳಿ ಮಾಡ್ತಿದ್ದಾರೆ. ಅಂತ ಕೆಲಸ ಇನ್ನೂ ಮುಂದುವರಿಸ್ತೀವಿ. ಮುಖ್ಯಮಂತ್ರಿ ಕುರ್ಚಿ ಕಲಹ ಇಲ್ಲ, ಯಾವುದೇ ರೀತಿಯ ಅಧಿಕಾರ ಹಸ್ತಾಂತರ ಇಲ್ಲ, 5 ವರ್ಷ ನಾನೇ ಸಿಎಂ ಅಂತ ಹೇಳಿ ಪದೇ ಪದೇ ಸಿದ್ದರಾಮಯ್ಯನವರೇ ಹೇಳಿಕೆ ನೀಡಿದ್ರು ಕೂಡ ಇವತ್ತು ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಆಡಿರುವ ಮಾತುಗಳು ಮತ್ತೊಮ್ಮೆ ಕುರ್ಚಿ ವಿಚಾರದ್ದೇ ಚರ್ಚೆಯನ್ನ ಮುನ್ನೆಲೆಗೆ ತಂದಿದೆ. ಒಂದು ವಾರದ ಹಿಂದಷ್ಟೇ ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಅಭ್ಯರ್ಥಿಯ ಕನಸು ನನಗೆ ಸದ್ಯಕ್ಕಿಲ್ಲ ಅಂತ ಹೇಳಿದ್ರು. ಆದ್ರೆ ಈಗ ಯತೀಂದ್ರ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅನ್ನೋ ಅರ್ಥದ ಮಾತುಗಳನ್ನ ಆಡೋ ಮೂಲಕ ಹೊಸದೊಂದು ಚರ್ಚೆಗೆ ವೇದಿಕೆಯನ್ನ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹನುಮಂತು ನೀಡ್ತಾ ಇದ್ರು. ಮತ್ತಷ್ಟು ಮಾಹಿತಿಯೊಂದಿಗೆ ಮತ್ತೆ ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಈಗ ಸತೀಶ್ ಜಾರಕಿಹೊಳಿ ಅವರು ನಾನು ಮುಖ್ಯಮಂತ್ರಿ ಕನಸನ್ನ ಸದ್ಯಕ್ಕೆ ಕಾಣುವುದನ್ನ ಬಿಟ್ಟಿದ್ದೇನೆ ಅಂತ ಹೇಳಿದ್ರು. ಯತೀಂದ್ರ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ರಾಜಕೀಯದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ. ಈ ರೀತಿಯ ಹೇಳಿಕೆಗಳನ್ನ ನೀಡೋ ಮೂಲಕ ಮತ್ತೊಮ್ಮೆ ಡಿಕೆ ಶಿವಕುಮಾರ್ ಅವರಿಗೆ ಕೌಂಟರ್ ಕೊಡೋ ಪ್ರಯತ್ನ ಅಷ್ಟೇನಾ ಇದು ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಸ್ಮಿತಾ, ರಾಜಕಾರಣದಲ್ಲಿ 2+2 ಅದು 4 ಆಗ್ಬೋದು, 22 ಆಗ್ಬೋದು. ಅಂತಹ ಪವರ್ ಪಾಲಿಟಿಕ್ಸ್ ಅನ್ನ ರಾಜಕಾರಣಿಗಳು ಆಗಾಗನೆ ಮಾಡ್ತಾನೆ ಬರ್ತಾ ಇರುವಂತದ್ದು. ಅದರಲ್ಲೂ ಕೂಡ ಸಿಎಂ ಗಾದಿಯ ವಿಚಾರ ಚರ್ಚೆಯ ಮುನ್ನೆಲೆಗೆ ಬಂದಾಗೆಲ್ಲವೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಬಣ ಆಗಿರಬಹುದು, ಸಿಎಂ ಡಿಕೆ ಶಿವಕುಮಾರ್ ಅವರ ಬಣ ಆಗಿರಬಹುದು, ಎರಡೂ ಬಣಗಳು ತಮ್ಮದೇ ಆದಂತಹ ಲೆಕ್ಕಾಚಾರಗಳನ್ನ ಮಾಡ್ತಾ ಇರುವಂತದ್ದು. ನಾವೊಂದು ಸೂಕ್ಷ್ಮವಾದಂತಹ ಗಮನಿಸಬೇಕಾದಂತಹ ವಿಚಾರ ಏನಂತಂದು ಹೇಳಿದ್ರೆ, ಇಲ್ಲಿ ಸತೀಶ್ ಜಾರಕಿಹೊಳಿ ಅವರ ಹೆಸರು ಯಾಕೆ ಮುನ್ನೆಲೆಗೆ ಬಂತು ಅನ್ನುವಂಥದ್ದು ಒಂದು ಕಡೆಗೆ, ಮತ್ತೊಂದು ಕಡೆಗೆ ಯತೀಂದ್ರ ಅವರು ಈ ರೀತಿಯ ಹೇಳಿಕೆಗಳನ್ನ ಯಾಕೆ ಕೊಟ್ಟರು ಅನ್ನೋಂಥದ್ದು. ಇದಕ್ಕೂ ಮುನ್ನ ಸತೀಶ್ ಜಾರಕಿಹೊಳಿ ಅವರು, ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಾಗೂ ಮಹದೇವಪ್ಪ ಅವರು ಆಗಾಗ 2 ಬಾರಿ ರಹಸ್ಯ ಸಭೆಗಳನ್ನ ಮಾಡಿದ್ರು. ಆ ರಹಸ್ಯ ಸಭೆಗಳನ್ನ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಅವರೇ ಹೇಳಿದ್ರು, ರಾಜ್ಯ ರಾಜಕೀಯದ ಒಂದಷ್ಟು ಡಿನ್ನರ್ ಪಾಲಿಟಿಕ್ಸ್ ಏನಿದೆ ಅದರನ್ನೆಲ್ಲವೂ ಕೂಡ ರಾಜಕಾರಣವೂ ಕೂಡ ಚರ್ಚೆಯನ್ನ ಮಾಡಿದೀವಿ ಅನ್ನುವಂತ ಮಾತುಗಳು. ಈ ಒಂದು ಹಿನ್ನೆಲೆಯಲ್ಲಿ ನಾವು ಗಮನಿಸೋದಾದ್ರೆ, ಒಂದೊಮ್ಮೆ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಚಾಣಾಕ್ಷ ನಡೆಗಳನ್ನ ಯಾರಿಗೂ ಕೂಡ
ಅದರ ಸುಳಿವು ಕೂಡ ಬಿಟ್ಕೊಡೋಲ್ಲ. ಯಾಕೆಂತಂದ ಹೇಳಿದ್ರೆ ಅವರು ಮೊದಲಿಂದನೂ ಕೂಡ ಅದಕ್ಕೆ ಫೇಮಸ್ ಆದಂತವರು. ರಾಜಕಾರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಸುಳಿವುಗಳನ್ನ ಅರಿತವರಂತವರು ಅಷ್ಟು ಸುಲಭದ ಮಾತಲ್ಲ. ಯಾಕಂದ್ರೆ ಯಾರು ಕೂಡ ಸಿಎಂ ಬದಲಾವಣೆಯ ವಿಚಾರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಎಷ್ಟು ಪ್ರಯತ್ನಗಳನ್ನು ಮಾಡ್ತಾರೋ ಅಷ್ಟೇ ಪ್ರತ್ಯುತ್ತರಗಳನ್ನ ಕೊಡ್ಲಿಕ್ಕೆ, ಒಂದಷ್ಟು ರಾಜಕೀಯ ದಾಳಗಳನ್ನ ಉಳಿಸಲಿಕ್ಕೆ ಸಿಎಂ ಅಂಡ್ ಅವರ ಟೀಮ್, ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು ಎಲ್ಲರೂ ಕೂಡ ಮಾಡ್ತಾ ಇರುವಂತದ್ದು. ನಾನು ಆಗ್ಲೇನೆ ಹೇಳ್ತಾ ಇದ್ದೆ, ಸತೀಶ್ ಜಾರಕಿಹೊಳಿ ಅವರು ನಾನು ಸದ್ಯಕ್ಕೆ ರೇಸ್ ನಲ್ಲಿ ಇಲ್ಲ ಅನ್ನುವಂತ ಮಾತುಗಳನ್ನ ಹೇಳ್ತಾರೆ. ಆದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿರುವಂತದ್ದು ಬಹುತೇಕ ಅವರ ವಲಯದಲ್ಲಿ ಇರುವಂತದ್ದು, ಮತ್ತೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಈ ಒಂದಷ್ಟು ಹಲವು ರೀತಿಯ ಚರ್ಚೆಗಳು ಕೂಡ ಆಗಿರುವಂತದ್ದು. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಮತ್ತೊಂದು ಕಡೆಗೆ ಕ್ಯಾಬಿನೆಟ್ ರಿಶಫಲ್, ಮತ್ತೆ ಜೊತೆಗೆ ನವೆಂಬರ್ ಕ್ರಾಂತಿಯ ವಿಚಾರ ಏನಿದೆ ಅದು ನವೆಂಬರ್ ಕ್ರಾಂತಿ ಅನ್ನುವಂಥದ್ದು ಸಿಎಂ ಸ್ಥಾನದ ಬದಲಾವಣೆಯ ಅಥವಾ ಸಚಿವ ಸಂಪುಟದ ಪುನರ್ರಚನೆಯ ಈ ಎಲ್ಲಾ ಗೊಂದಲಗಳು ಕೂಡ ಕಾಂಗ್ರೆಸ್ ಫಲಸಾಲೆಯಲ್ಲಿದ್ದಾವೆ. ಇಂತಹ ಹೊತ್ತಿನಲ್ಲಿ ತಮ್ಮದ ಅಸ್ತಿತ್ವ ಮತ್ತು ತಮ್ಮ ನಾಯಕತ್ವವನ್ನು ಪಾರುಪತ್ಯವನ್ನ ಸಾಧಿಸಲಿಕ್ಕೆ ತಮ್ಮದೇ ಆದಂತಹ ದಾಳಗಳನ್ನ ಉಳಿಸ್ತಾ ಇರುವಂತದ್ದು. ಅದರ ಮುಂದುವರೆದಂತಹ ದಾಳ ಇದು ಅಂತಂದ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತಂದ ಹೇಳಿದ್ರೆ ಅವರು ಹೇಳಿರುವಂತದ್ದು, ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿರುವಂತದ್ದು ಏನಂತಂದ ಹೇಳಿದ್ರೆ, ಕಾಂಗ್ರೆಸ್ ಸಿದ್ಧಾಂತ ವೈಚಾರಿಕ ಮತ್ತು ಪ್ರಗತಿಪರವಾಗಿ ಒಂದಷ್ಟು ನಾಯಕತ್ವವನ್ನ ಮುನ್ನಡೆಸಬೇಕು ಅಂತಂದ ಹೇಳಿದ್ರೆ ಸಿದ್ದರಾಮಯ್ಯನವರ ನಂತರ ಯಾರು ಅನ್ನೋಂತ ಪ್ರಶ್ನೆ ಬಂದಾಗ ಅದನ್ನ ಸತೀಶ್ ಜಾರಕಿಹೊಳಿ ಅವರು ನಿಭಾಯಿಸ್ತಾರೆ ಅನ್ನೋಂಥದ್ದು. ಸತೀಶ್ ಜಾರಕಿಹೊಳಿ ಅವರು ಮೊದಲಿಂದನೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತ್ಕೊಂಡು ಅವರ ಒಂದಷ್ಟು ಅವರ ಫಾಲೋವರ್ ಆಗಿ ಬಂದಿರುವಂತ ಕಾರಣಕ್ಕಾಗಿ ಸತೀಶ್ ಜಾರಕಿಹೊಳಿ ಅವರ ಹೆಸರು ಮುನ್ನೆಲೆಗೆ ತಂದಿರುವಂತದ್ದು ಅಚ್ಚರಿ ಪಡಬೇಕಾಗಿಲ್ಲ. ಸ್ಮಿತಾ, ಧನ್ಯವಾದ ಹನುಮಂತು ಹಾಗೆ ಚಂದ್ರಶೇಖರ್ ಮಾಹಿತಿಗಾಗಿ. ಸದ್ಯ ಅಧಿಕಾರ ಹಸ್ತಾಂತರ ಮಾತನಾಡಿರುವವರಿಗೆ ಚೆಕ್ಮೇಟ್. ಕುರ್ಚಿ ತ್ಯಾಗಕ್ಕೆ ಸಜ್ಜಾಗಿದ್ದಾರಾ ಹಾಗಾದ್ರೆ ಸಿದ್ದರಾಮಯ್ಯ? ಆಪ್ತ ಶಿಷ್ಯನಿಗೆ ಪಟ್ಟಾಭಿಷೇಕ ಮಾಡ್ತಾರಾ ಮುಖ್ಯಮಂತ್ರಿಗಳು? ಅಹಿಂದ ನಾಯಕನಿಗೆ ಸಿಎಂ ಪಟ್ಟ ಕಟ್ತಾರಾ ಸಿದ್ದರಾಮಯ್ಯ? ಸತೀಶ್ ಹೆಸರಲ್ಲಿ ಎದುರಾಳಿಗಳ ಬಾಯಿ ಮುಚ್ಚಿಸೋಕೆ ಮುಂದಾಗ್ತಿದ್ದಾರಾ ಮುಖ್ಯಮಂತ್ರಿಗಳು? ರಾಜಕೀಯ ಚಾಣಾಕ್ಯ ನೀತಿಯನ್ನ ಅನುಸರಿಸಿದ್ರ ಸಿದ್ದರಾಮಯ್ಯ ಅನ್ನೋ ಕುತೂಹಲಕ್ಕೆ ಯತೀಂದ್ರ ಅವರ ಮಾತುಗಳು ಕಾರಣವಾಗ್ತಾ ಇದೆ. ಸಿಎಂ ಸ್ಥಾನದ ಆಕಾಂಕ್ಷಿ ಅಲ್ಲ ಅಂತ ಹೇಳಿ ಚೆಕ್ಮೇಟ್ ಇಟ್ರ. ಸಿಎಂ ಸ್ಥಾನದಿಂದ ಹಿಂದೆ ಸರಿದಿದ್ದೇನೆ ಅಂತ ಹೇಳಿ ಕಳೆದ ವಾರವಷ್ಟೇ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನ ನೀಡಿದ್ರು. ಇದೀಗ ಮತ್ತೆ ಒಂದೇ ವಾರದ ಅಂತರದಲ್ಲೇ ಸತೀಶ್ ಜಾರಕಿಹೊಳಿ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಅನ್ನೋ ಚರ್ಚೆ ಮುನ್ನೆಲೆಗೆ ಬರ್ತಾ ಇದೆ. ಜಾರಕಿಹೊಳಿ ಅವರು ಕೂಡ ಸಿಎಂ ರೇಸ್ ಗಳಿದ್ದಾರೆ. ಇಲ್ಲ ಅದನ್ನ ನಾವು ಬಿಟ್ಟಿದ್ವಿ, ಬಹಳ ಸಾಧ್ಯ ಬಿಟ್ಟದು, ಈಗಿಲ್ಲ ಎಲ್ಲ ಪ್ರಶ್ನೆ. ಸುಮಾರು ಒಂದು ವರ್ಷ ಹಿಂದೆ ಬಿಟ್ಟಿದ್ವಿ, ಅದು ಈಗಿಲ್ಲ. ಅದು ಚೇಂಜ್ ಆಗುವ ಲಕ್ಷಣಗಳಿದೆಯೋ ನಿಮ್ಮ ಪಾರ್ಟಿ? ಯಾವ್ದ್ರೆ ಸಿಎಂ ಸ್ಥಾನ ಚೇಂಜ್ ಆಗುವ ಲಕ್ಷಣಗಳಿದೆಯಾ? ಅದನ್ನ ರೈಟ್ ಪರ್ಸನ್ ಕೇಳಿದ್ರೆ ರೈಟ್ ಉತ್ತರ ನಿಮ್ಗೆ ಸಿಗೋದು. ಈಗ ನಮ್ಮ ಕೇಳಿದ್ರೆ ನಾವೇನು ಹೇಳೋದು? ಈಗ ನಮ್ಮ ಪಕ್ಷದಲ್ಲಿ ಇದೆಯೋ ಕರೆಕ್ಟ್, ಆದ್ರೆ ಅದಕ್ಕೆ ಉತ್ತರ ಕೊಡೋದಂತ ಸ್ಥಾನದಲ್ಲಿ ನಾವಿಲ್ಲ. ಯಾಕಂದ್ರೆ ಪೊಲಿಟಿಕಲಿ ನಿಮ್ಮ ಊರು ಅಥವಾ ನಿಮ್ಮ ಹೆಸರು ಬಹಳ ದೊಡ್ಡ ದೊಡ್ಡ ಸೌಂಡ್ ಮಾಡ್ತಾ ಇರೋದು. ಇಲ್ಲ ನಾವ್ ಇಲ್ಲವೇ ಇಲ್ಲ, ಹೇಳಿದೀವಿ ಮುಂಚೆನೆ ಹೇಳಿದೀವಿ, ಅದ್ರ ನಮ್ದು ಇಲ್ಲವೇ ಇಲ್ಲ ಅಂತ. ತಂದೆಯವರು ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿ ಇದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿಪರವಾದಂತಹ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸಿಕೊಳ್ಳೋ ನಾಯಕರು ಬೇಕು. ಸರ್ ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿಯನ್ನು ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಹಾಗಾಗಿ ಈ ರೀತಿ ಒಂದು ತತ್ವಬದ್ಧತೆ ಇರುವಂತಹ ನಾಯಕ ಸಿಗೋದು ಬಹಳ ಕಷ್ಟ. ಅಂತ ಕೆಲಸನ ಜಾರಕಿಹೊಳಿ ಮಾಡ್ತಿದ್ದಾರೆ, ಅಂತ ಕೆಲಸ ಇನ್ನೂ ಮುಂದುವರಿಸಿ. ಮುಖ್ಯಮಂತ್ರಿ ಕುರ್ಚಿ ಕಲಹ ಇಲ್ಲ, ಯಾವುದೇ ರೀತಿಯ ಅಧಿಕಾರ ಹಸ್ತಾಂತರ ಇಲ್ಲ, 5 ವರ್ಷ ನಾನೇ ಸಿಎಂ ಅಂತ ಹೇಳಿ ಪದೇ ಪದೇ ಸಿದ್ದರಾಮಯ್ಯನವರೇ ಹೇಳಿಕೆ ನೀಡಿದ್ರು ಕೂಡ ಇವತ್ತು ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಆಡಿರುವ ಮಾತುಗಳು ಮತ್ತೊಮ್ಮೆ ಕುರ್ಚಿ ವಿಚಾರದ್ದೇ ಚರ್ಚೆಯನ್ನ ಮುನ್ನೆಲೆಗೆ ತಂದಿದೆ. ಒಂದು ವಾರದ ಹಿಂದಷ್ಟೇ ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಅಭ್ಯರ್ಥಿಯ ಕನಸು ನನಗೆ ಸದ್ಯಕ್ಕಿಲ್ಲ ಅಂತ ಹೇಳಿದ್ರು. ಆದ್ರೆ ಈಗ ಯತೀಂದ್ರ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅನ್ನೋ ಅರ್ಥದ ಮಾತುಗಳನ್ನು ಆಡೋ ಮೂಲಕ ಹೊಸದೊಂದು ಚರ್ಚೆಗೆ ವೇದಿಕೆಯನ್ನ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹನುಮಂತು ನೀಡ್ತಾ ಇದ್ರು. ಮತ್ತಷ್ಟು ಮಾಹಿತಿಯೊಂದಿಗೆ ಮತ್ತೆ ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಈಗ ಸತೀಶ್ ಜಾರಕಿಹೊಳಿ ಅವರು ನಾನು ಮುಖ್ಯಮಂತ್ರಿ ಕನಸನ್ನ ಸದ್ಯಕ್ಕೆ ಕಾಣುವುದನ್ನ ಬಿಟ್ಟಿದ್ದೇನೆ ಅಂತ ಹೇಳಿದ್ರು.
ಯತೀಂದ್ರ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ರಾಜಕೀಯದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ. ಈ ರೀತಿಯ ಹೇಳಿಕೆಗಳನ್ನ ನೀಡೋ ಮೂಲಕ ಮತ್ತೊಮ್ಮೆ ಡಿಕೆ ಶಿವಕುಮಾರ್ ಅವರಿಗೆ ಕೌಂಟರ್ ಕೊಡೋ ಪ್ರಯತ್ನ ಅಷ್ಟೇನಾ ಇದು ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ.